ರಾಜ್ ಕಚೋರಿ ಮತ್ತು ಇದು ದಹಿ ಪಾಪಡಿ ಚಾಟ್. Burra, mutton burra, famous, and this one is chicken burra, is a famous. And sheikh kebab is on the way, so you just having nicely. Hello guys, welcome back to our channel. TwoStatesCouple. This is Sneha. Myself Sayouj. So welcome back to our one more Delhi vlog. Actually ನಾವು ಡೆಲ್ಲಿ ತುಂಬ ಫೇಮಸ್ ಅಂದರೆ ಈ ಹಲ್ದಿರಾಮ್ಸ್ ಅವ್ರದ್ದು ಶೋರೂಮ್ ಇರುತ್ತೆ, ಜಸ್ಟ್ ಲೈಕ್ ನಮಗೆ ಮಿಶ್ರಾ ಥರನೇ. ಅಲ್ಲಿ ಚಾಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ನಾವು ಟ್ರೈ ಮಾಡೋಣ ಅಂತ ಬಂದಿದ್ವಿ. ಸೊ ಬನ್ನಿ, ಇಲ್ಲಿ ಡೆಲ್ಲಿ ಫ್ರೆಂಡ್ಸ್ ಕೂಡ ಕೆಲವೊಬ್ರು ಸಿಕ್ಕಿದ್ರು. ಸೊ ಅವ್ರ ಜೊತೆ ಅವರೇ ಹೇಳಿದ್ರು, ಸಜೆಸ್ಟ್ ಮಾಡೋದು ಚೆನ್ನಾಗಿದೆ ಅಂತ. ಸೊ ನಾವು ಟ್ರೈ ಮಾಡೋಣ ಅಂತ ಹೋಗ್ತಿದ್ವಿ. ಸೊ ಬನ್ನಿ, ನಿಮಗೂ ಹೇಳೋಣ. ಸೊ ಇದರಲ್ಲಿ ಒಂದು ರಸಮಲೈ ಆರ್ಡರ್ ಮಾಡಿದ್ದೀನಿ, ಮಿಕ್ಕದೆಲ್ಲ ಆರ್ಡರ್ ಇನ್ನೂ ಬಂದಿಲ್ಲ. ಸೊ ಇದನ್ನು ತಿನ್ಕೊಂಡು ನೋಡ್ತೀನಿ ಹೆಂಗಿದೆ ಅಂತ. ರಾಜ್ ಕಚೋರಿ ಮತ್ತು ಇದು ದಹಿ ಪಾಪಡಿ ಚಾಟ್. ಲಸ್ಸಿ, ದಿಲ್ಲಿ ಲಸ್ಸಿ, ಸ್ವೀಟ್ ಲಸ್ಸಿ. This one and that is same, right? This one and this? Papri chaat. Okay. Sorry? Aloo tikki chaat. Okay, this is aloo tikki chaat. ये सब आप लोग खाओ यार. ಚೆನ್ನಾಗಿದೆ. ಸೂಪರ್. Let me try that. What? ಹೌದಾ? ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ಅಲ್ಲ? ರಾಜ್ ಕಚೋರಿ ಆ್ಯಕ್ಚುಲಿ ಫೇಮಸ್, ಸ್ಪೆಷಲ್. ಓಕೆ. ಸೊ ಗೈಸ್, ಸ್ವೀಟ್ ಎಲ್ಲ ಚಾಟ್ಸ್ ತಿಂದ್ವಿ ಆ್ಯಂಡ್ ಲಸ್ಸಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸಖತ್ತಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಗಿತ್ತು. ಮತ್ತು ನಾವು ಇದನ್ನ ಮುಗಿಸ್ಬಿಟ್ಟು ನಾವು ಇವಾಗ ಜುಮ್ಮಾ ಮಸ್ಜಿದ್ ರೋಡ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಗಲ್ಲಿ ಥರ ರೆಸ್ಟೋರೆಂಟ್ ಹಂಗೆ 2-3 ಇದೆ. ಸೊ ಎಲ್ಲ ಕಡೆನೂ ಸ್ವಲ್ಪ ತಿನ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಫೇಮಸ್ ಅಂತೆ ಗಲ್ಲಿ ಅಂತ, ನಮ್ಗೆ ಗೊತ್ತಿಲ್ಲ. ಸಯೂಜ್ ಯಾವುದೋ ಯೂಟ್ಯೂಬೆಲ್ಲ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಕಾಲೇಜ್ಗೆ ಎಲ್ಲ ನಾವು ತುಂಬ ಶಾಪ್ಸ್ ಇದೆ ಇಲ್ಲಿ ನಾನ್ ವೆಜ್ಜಿಗೆ. ಸೊ ನಾವು ಸ್ಪೆಷಲಾಗಿ ಬೇರೆ ಶಾಪಿಂಗ್ ನೋಡ್ತಾ ಇದ್ದೀನಿ. ಕರೀಮ್ಸ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗೋಣ ಅಂತ. ಅಲ್ಲಿ ಡಿಶಸ್ ಚೆನ್ನಾಗಿದೆ, ಹಾಗಾಗಿ ಅಲ್ಲೇ ಹೋಗ್ತಾ ಇದ್ವಿ. ತುಂಬ ರಶ್ ಇದೆ. ಪಾಕೆಟ್ಸು ಬ್ಯಾಗೆಲ್ಲ ಹುಷಾರಾಗಿರ್ಬೇಕು. ಇಲ್ಲಿ ಯಾರೋ ಬರೋರಿದ್ರೆ. ಹಲೋ. Mutton mutton burra, famous, and this one is chicken burra, is a famous. And sheikh kebab is on the way, so you just having nicely. ಬಿಸಿ ಇದೆ ಹಾಗಾಗಿ taste different ಇದೆ. ಈ ಥರ ಟೇಸ್ಟ್ ಇಲ್ಲ. It's just like a grill only, no? Grill but ಇದರಲ್ಲಿ ಹಾಕೋದು ಮಸಾಲೆ ಇದೆಯಲ್ಲ ಅದೇನು ಗೊತ್ತಾಗ್ತಿಲ್ಲ. റൊട്ടിക്ക് പോയി അറിയോണ്ടില്ല.
ಮಟನ್ ಶೀಖ್ ಕಬಾಬ್. ಇದು ಮಟನ್ ಶೀಖ್ ಕಬಾಬ್. ಟೇಸ್ಟ್ ಮಾಡಿ. ಏನು ಟೇಸ್ಟು? ಟರ್ಮರಿಕ್ ಟೇಸ್ಟ್ ಇದೆ, ಮತ್ತು ಸ್ವಲ್ಪ ಹುಳಿ ಟೇಸ್ಟ್ ಇದೆ, ಖಾರನೂ ಇದೆ, ಸಕ್ಕ ಟೇಸ್ಟ್ ಇದೆ. ಸೊ ಕರೀಮ್ ರೆಸ್ಟೋರೆಂಟ್ ಬಂದು ದೊಡ್ಡ ರೆಸ್ಟೋರೆಂಟ್ ಆ್ಯಕ್ಚುಲಿ. ತುಂಬ ಜನ ಕುತ್ಕೊಳ್ಳೋಕ್ಕೆ ಫೆಸಿಲಿಟಿ ಇದ್ದಾರೆ. ನಾವೆಲ್ಲ ಕುತ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಕುತ್ಕೊಳ್ಳೋ ಜಾಗ ಇದೆ, ಮುಂದೆ ಕುತ್ಕೊಳ್ಳೋ ಜಾಗ, ಅದು ಮೇಲ್ಗಡೆ ಕೆಳಗಡೆ ಎರಡು ಕಡೆನೂ ತುಂಬ ದೊಡ್ಡದಾಗಿದೆ. ಫುಡ್ ಮಾತ್ರ ಸಖತ್ತಾಗಿತ್ತು. ಜುಮ್ಮಾ ಮಸ್ಜಿದ್ ಟೆಂಪಲ್ ಇಲ್ಲಿ, ಮಾಸ್ಕ್ ಇಲ್ಲಿದೆ. ಸೊ ನಾವು ಆ ಕಡೆ ಹೋಗಬೇಕು. ಅದೇ ಮಟನ್ ಚಿಕನ್ ತಿಂದು ಆ್ಯಕ್ಚುಲಿ ಅವ್ರು ತಿನ್ನಲ್ಲ, ಹಂಗಾಗಿ ನಾನು ನನ್ನ ಫ್ರೆಂಡ್ಸ್ ತಿಂದರು. ಸೊ ಆ್ಯಕ್ಚುಲಿ ನಮ್ಮದು ಟೈಮ್ ಇಲ್ಲ ಅಂದರೆ ಇನ್ನೊಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇದೆ. 2-3 ಶಾಪ್ ನಮ್ಮ ಮೈಂಡಲ್ಲಿ ಇತ್ತು, ಆದರೆ ನಮಗೆ ಟೈಮ್ ಇಲ್ಲ. ಹೌದು, ನೆಕ್ಸ್ಟ್ ಟೈಮ್ ಬೇಗನೆ ಬರ್ತೀವಿ ಅಲ್ಲ ಡೆಲ್ಲಿಗೆ. ಇದೆಲ್ಲ ಆ್ಯಕ್ಚುಲಿ ನಮ್ಮ ಕರೀಮ್ಸಿಗೆ ಹೋಗಿದೆ. ಸೊ ಡೆಲ್ಲಿಯಲ್ಲಿ ಬಂದಿರೋದು ಫೇಮಸ್ ಆ್ಯಂಡ್ ಮಸ್ಟ್ ಈಟಿಂಗ್ ಫುಡ್ ಅಂತ ಆರ್ಟಿಕಲ್ ನಾನು ಕೂಡ ಓದ್ತೀನಿ. We are waiting for metro. And I'm going to Delhi to Siddharth. ಅದು ಇವತ್ತೇ ಅರ್ಥ ಆಗಿತ್ತು ಆ್ಯಕ್ಚುಲಿ. ಅರ್ಥ ಆಗಲಿಲ್ಲ. ಫಸ್ಟ್ ಡೇ ಸುಮ್ಮನೆ 2000 ರೂಪೀಸ್ ವೇಸ್ಟ್ ಮಾಡಿ ಅಂತ ಅನಿಸ್ತು. ಎಲ್ಲ ಕಡೆ ಹೋಗಿ ಸೊ ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಬರುವಾಗ ನಮ್ಗೆ ಸ್ವಲ್ಪ ಟಿಪ್ಸ್ ಅಲ್ವಾ, ನಮಗೆ ಟಿಪ್ಸು ಅದು. ನೀವು ಅಷ್ಟೇ ಟೂರಿಸ್ಟ್ಗಳು ಬಂದು ಕನ್ಫ್ಯೂಸ್ ಮಾಡ್ತಾರೆ, ಯಾರು ಕನ್ಫ್ಯೂಸ್ ಆಗಬೇಡಿ. ಆರಾಮಾಗಿ ಮೆಟ್ರೋಯಲ್ಲಿ ಓಡಾಡಿದ್ರೆ ತುಂಬ ದುಡ್ಡು ಉಳಿಬೋದು, ಮತ್ತು ನಿಮಗೆ ಟೈಮು ಸೇವ್ ಆಗುತ್ತೆ. ನಮಗೆ ಇದು ಬರ್ತಾ ಇದೆ. ಸೊ ನಾವು ಆಮೇಲೆ ಸಿಗೋಣ. ವಿ ಆರ್ ಇನ್ ಡೆಲ್ಲಿ ಏರ್ಪೋರ್ಟ್ ನಾವು. ವಾಯ್ಸ್ ಕೇಳಿಸ್ತಾ ಇದೆಲ್ಲ ಗೊತ್ತಿಲ್ಲ. ಚೆಕಿನ್ ಆಯಿತು, ಸೆಕ್ಯೂರಿಟಿ ಚೆಕಿನ್ ಆಯಿತು, ಬೋರ್ಡಿಂಗ್. ಸರಿ ಬೆಲ್ಟ್ ಎತ್ತಿಟ್ಬಿಟ್ಟಿದ್ರು. ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲ ಎತ್ತಿಟ್ಟಿದ್ದಾರೆ, ಬೆಲ್ಟ್ ಚೆಕ್ ಮಾಡ್ತಾ ಇದ್ದಾರೆ. ಜಾಕೆಟೆಲ್ಲ ಇಟ್ಟಿದ್ನಲ್ಲ, ಹಂಗಾಗಿ ಮರ್ತ್ಬಿಡ್ತು ನಾನು. ಬೆಲ್ಟು ಹಂಗೆ ಇಟ್ಕೊಂಡ್ಬಂದ್ಬಿಟ್ಟಿದ್ರು ಬ್ಯಾಂಗ್ಳೂರಲ್ಲಿ. ಸೊ ಎಲ್ಲ ಬ್ಯಾಂಗ್ಳೂರಲ್ಲಿ ಇಲ್ಲಿ ಎತ್ತಿಟ್ಟಿದ್ರು. ಸೈಜು ಚೆಕ್ಕಿನ್ನು ಸೆಕ್ಯೂರಿಟಿ ಚೆಕ್ ಸ್ವಲ್ಪ ಲೇಟ್ ಆಗುತ್ತೆ, ಕ್ಯಾಮ್ರಾ ಎಲ್ಲ ಇರುತ್ತಲ್ಲ, ಅದಕ್ಕೆ ತೊಂದರೆ. ನಾನು ಅದಕ್ಕೆ ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಏನೂ ಇಟ್ಕೊಳ್ಳಲ್ಲ, ಲೈಕ್ ನಾಟ್ ಇನ್ ಪರ್ಫ್ಯೂಮ್, ಲಿಪ್ಸ್ಟಿಕ್ಸ್ ಏನೂ ಇಟ್ಕೊಳ್ಳಲ್ಲ. ಸೊ ಹಿಂಗೆ ಕೂತಿದ್ದೀನಿ. ನಮ್ಮದು ಊಟೆಲ್ಲ ಆಯಿತು. ಏನು ಊಟ ಮಾಡಿದ್ಲು? ನಾನು ಊಟ ಮಾಡಿದೆ. ಹೈದ್ರಾಬಾದ್ ಚಿಕನ್ ಬಿರಿಯಾನಿ ಚೆನ್ನಾಗಿದೆ. ಅದು ಇಷ್ಟು ಕೊಟ್ಟಿದ್ದು, ಆದ್ರೂ ಅವಳು ಫುಲ್ ತಿನ್ನೋಕ್ಕಾಗಲ್ಲ. ಓಕೆ ನಾಟ್ ದ್ಯಾಟ್. ನಾನು ಸಿಂಪಲಾಗಿ ಒಂದು ಪಿಜ್ಜಾ ಆರ್ಡರ್ ಮಾಡಿದೆ. ಪಿಜ್ಜಾ ಆರ್ಡರ್ ಮಾಡಿ ತಿಂದೆ. ಅಯ್ಯೋ, ಒಂದು ದೊಡ್ಡ ಪಿಜ್ಜಾ ತಿಂದಿದ್ದು ನನ್ನ ಹೊಟ್ಟೆ ಅಷ್ಟಿದೆ ಕಣೆ. ಸೊ ಹಿಂಗೆ ಕೂತಿದ್ದೀನಿ. ಫ್ಲೈಟ್ ಡಿಲೇ ಆಗ್ತಿದೆ, ಲೈಕ್ ನಿಯರ್ಲಿ 1 hour ಡಿಲೇ ಇದೆ. ಸೊ ನಾವಲ್ಲಿ ಹಿಂಗೆ ಕೂತಿದ್ದೀನಿ, ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ವಿಲ್ ವೈಟ್. ಸೊ ಫ್ಲೈಟ್ ಕೂತಿದ್ದೀನಿ, ಭಯ ಆಗ್ತಿದೆ. ಮೈಂಡಲ್ಲಿ ಯಾವಾಗಿಂದ ಕುತ್ಕೊಂಡ್ಬಿಟ್ಟಿದೆ. Sayouj just said, so that's why I'm like little more. ಸೊ ನಾವು ಬಂದು ಕೂತಿದ್ದೀನಿ. ಸ್ವಲ್ಪ ಲೇಟ್ ಆಗಿತ್ತು ಫ್ಲೈಟು, ನಿಯರ್ಲಿ ಲೈಕ್ 1 hour ಡಿಲೇ. ಇನ್ನು ಯಾವಾಗ ಹೋಗ್ತಾವೋ ಏನೋ ಗೊತ್ತಿಲ್ಲ. ಬೆಂಗಳೂರಿಗೆ ಹೋಗೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಏನಂದು ಖುಷಿಯಾಗಲ್ಲ. ಚಳಿ ಸರಿ, ನಾವೀಗ ಹೊರಡ್ತೀನಿ. ಇನ್ನೊಂದು 10 minutesಲ್ಲಿ ಅಲ್ಲ, 10 minutes ಸ್ಟಾರ್ಟ್ ಆಗುತ್ತೆ ಅಂತ.
ಹೋದ್ಮೇಲೆ ಸ್ವಲ್ಪ ಲೈಟ್ಸ್ ಚೆನ್ನಾಗಿರ್ಬೋದು ನೋಡ್ಬೋದು ಅಂತ ಅನಿಸ್ತದೆ, ಗೊತ್ತಿಲ್ಲ ಹೇಗೆ ಅಂತ.